Dear students, welcome to Kalarava Tutorials ಚಿತ್ರದುರ್ಗ. ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾವು 10ನೇ ತರಗತಿಯ ಗಣಿತ ವಿಷಯ ಇವತ್ತು ನೀವೇನು ಪರೀಕ್ಷೆ ಬರೆದು ಬಂದಿದ್ರೋ ಇದರ ಭಾಗ 2ರ ಕೀ ಉತ್ತರಗಳನ್ನು ನಿಮಗೋಸ್ಕರ ನೀಡ್ತಾ ಇದ್ದೇನೆ. ಸೊ ಭಾಗ 1ರ ಕೀ ಉತ್ತರಗಳನ್ನು ನೀಡಿದ್ದೇನೆ. ಬಹಳಷ್ಟು ಜನ ನೋಡ್ತಾ ಇದ್ದೀರಿ, ಜೊತೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಆಗಿದ್ದೀರಿ. ಸೊ ಈ ಒಂದು ಭಾಗ 2ನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಿ ಅವರು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ಇನ್ನೂ 2 ವಿಷಯಗಳೇನಿದಾವೋ ಅವುಗಳ ಕೀ ಉತ್ತರಗಳು ಮತ್ತು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಸಹ ನಿಮಗೆ ಕಳಿಸ್ಕೊಡ್ತೀನಿ ಅಂತ ಹೇಳ್ತಾ, ಈಗ ಆಲ್ರೆಡಿ ಹಿಂದಿ ಪ್ರಶ್ನೆ ಪತ್ರಿಕೆ ಈಗ ಆಲ್ರೆಡಿ ಅಪ್ಲೋಡ್ ಆಗಿದೆ. 2 ಕ್ವಶನ್ ಪೇಪರ್ ಹಾಕಿದ್ದೀನಿ, ಇನ್ನೂ 3 ಕ್ವಶನ್ ಪೇಪರ್ಸನ್ನು ಸಂಜೆ ಒಳಗಡೆ ಹಾಕ್ತೀನಿ ಅಂತ ಹೇಳ್ತಾ, ಬನ್ನಿ ನೋಡೋಣ ಈಗ ಭಾಗ 2ರ ಕೀ ಉತ್ತರಗಳು ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೇನೆ. ಸೊ ಇಲ್ಲಿ ಬಹುಪದೋಕ್ತಿ ಎಕ್ಸ್ ಕ್ಯೂಬ್ ಪ್ಲಸ್ 3x² ಪ್ಲಸ್ 4x ಪ್ಲಸ್ 5 ಜಿ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ 1ರಿಂದ ಭಾಗಿಸಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಭಾಗಾಕಾರವನ್ನು ಮಾಡಬೇಕು. ಸೊ ಭಾಗಾಕಾರವನ್ನು ನೋಡೋಣ. ಈಗ ಮೊದಲು ಇಲ್ಲಿರ್ತಕ್ಕಂತಹ ಲೆಕ್ಕವನ್ನು ತಗೋತೀನಿ, ತಗೊಂಡ್ಬಿಟ್ಟು ಭಾಗಾಕಾರವನ್ನು ಮಾಡ್ತಾ ಹೋಗೋಣ. ಸೊ ಇಲ್ಲಿ ಅವರು ಕೊಟ್ಟಿರ್ತಕ್ಕಂಥದ್ದು ಪಿ ಆಫ್ ಎಕ್ಸ್ ಕ್ಯೂಬ್, ಒಂದು ನಿಮಿಷ, ಎಕ್ಸ್ ಕ್ಯೂಬ್ ಪ್ಲಸ್ 3x² ಪ್ಲಸ್ 4x ಪ್ಲಸ್ 5 ಎಕ್ಸ್ ಕ್ಯೂಬ್ ಪ್ಲಸ್ 3x² ಪ್ಲಸ್ 4x ಪ್ಲಸ್ 5 ಅಂತಕ್ಕಂಥದ್ದು. ಸೊ ಇದು ಇಲ್ಲಿ ಭಾಗಾಕಾರವನ್ನು ನೋಡಿದಾಗ ಇಲ್ಲಿ ಫಸ್ಟ್ x² ಇದೆ, ಇಲ್ಲಿ ಎಕ್ಸ್ ಕ್ಯೂಬ್ ಇದೆ. ಎಕ್ಸಿಂದ ನಾವು ಗುಣಾಕಾರ ಮಾಡಬೇಕು. ಎಕ್ಸ್ ಇಂಟು x² ಅಂದರೆ ಎಕ್ಸ್ ಕ್ಯೂಬ್, ಪ್ಲಸ್ ಇಂಟು ಮೈನಸ್ ಮೈನಸ್ ಎಕ್ಸ್ ಇಂಟು ಎಕ್ಸ್ ಅಂದರೆ x² ಆಗ್ತದೆ. ಎಕ್ಸ್ ಇಂಟು 1 ಅಂತಂದರೆ ಪ್ಲಸ್ ಎಕ್ಸ್ ಆಗ್ತದೆ. ಸೊ ಇಲ್ಲಿ ಕಳೆದಾಗ ಕಳಿಬೇಕಾಗ್ತದೆ. ಇದು ಮೈನಸ್ಸು, ಇದು ಪ್ಲಸ್ಸು, ಇದು ಮೈನಸ್ ಆಗ್ತದೆ. ಸೊ ಇಲ್ಲಿ ಎಕ್ಸ್ ಕ್ಯೂಬ್ ಕ್ಯಾನ್ಸಲ್ ಆಯಿತು. ಸೊ 3x² ಮತ್ತು x² ಎರಡಕ್ಕೂ ಸಹ ಪ್ಲಸ್ ಇರೋದ್ರಿಂದ ಕೂಡಿಸಿದ್ರೆ 4x² ಆಗ್ತದೆ. ಸೊ ಇಲ್ಲಿ ಒಂದು ಪ್ಲಸ್ಸು ಒಂದು ಮೈನಸ್ ಇರೋದ್ರಿಂದ ಕಳಿಬೇಕು, 3x ಆಗ್ತದೆ. ಪ್ಲಸ್ 5 ಕೆಳಗಿಳಿಸ್ಕೋಬೇಕು. x² ಇರೋದ್ರಿಂದ ಇಲ್ಲಿ 4 ಗುಣಿಸ್ಬೇಕು. 4 ಇಂಟು x² ಅಂದರೆ 4x² ಆಗ್ತದೆ. 4 ಇಂಟು ಎಕ್ಸ್ ಅಂದರೆ ಮೈನಸ್ 4x ಆಗ್ತದೆ. 4 ಇಂಟು 1 ಅಂತಂದರೆ 4 ಆಗುತ್ತೆ. ಸೊ ಈಗ ಇಲ್ಲಿ ಕಳೆದಾಗ ಇದು ಮೈನಸ್ ಆಗುತ್ತೆ, ಇದು ಪ್ಲಸ್ ಆಯಿತು, ಇದು ಮೈನಸ್ ಆಯಿತು. 4x² ಕ್ಯಾನ್ಸಲ್ ಆಯಿತು. ಸೊ ಇದರಲ್ಲಿ ಪ್ಲಸ್ 4x, ಇದು ಮೈನಸ್ 3x, ಕಳೆದಾಗ ಒಂದು ಎಕ್ಸ್ ಉಳಿತದೆ. 5ರಲ್ಲಿ 4 ಕಳೆದ್ರೆ 1 ಉಳಿತದೆ. ಸೊ ಇಲ್ಲಿ ಆರ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 1 ಉಳಿದಿದ್ದು ಶೇಷ. ಇನ್ನು ಕ್ಯೂ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 4 ಇಲ್ಲಿರ್ತಕ್ಕಂಥ ಉತ್ತರ. ಸೊ ಇವೆರಡೂ ಸಹ ಈ ಒಂದು ಪ್ರಶ್ನೆಗೆ ಉತ್ತರ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಸೊ ಈಗ ಮುಂದಿನ ಪ್ರಶ್ನೆ ನೋಡೋಣ. ಅಥವಾ ಪ್ರಶ್ನೆ ಇದೆ. ಸೊ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು x² ಬಹುಪದೋಕ್ತಿಯನ್ನು ಜಿ ಆಫ್ ಎಕ್ಸಿಂದ ಭಾಗಿಸಿದಾಗ ಕ್ಯೂ ಆಫ್ ಎಕ್ಸ್, ಆರ್ ಆಫ್ ಎಕ್ಸ್ಗಳು ಕ್ರಮವಾಗಿ ಇದಾಗಿದ್ದಾವೆ. ಜಿ ಆಫ್ ಎಕ್ಸ್ ಅನ್ನು ಕಂಡುಹಿಡಿಯಿರಿ ಅಂತ ಇದೆ. ಸೊ ಇಲ್ಲಿ ಜಿ ಆಫ್ ಎಕ್ಸ್ಗೆ ಸೂತ್ರವನ್ನು ನಾವು ಹಾಕ್ಕೊಂಡ್ರೆ ಜಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಪಿ ಆಫ್ ಎಕ್ಸ್ ಮೈನಸ್ ಆರ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಕ್ಯೂ ಆಫ್ ಎಕ್ಸ್ ಬರ್ತದೆ. ಸೊ ಈ ಫಾರ್ಮುಲಾನ ಹಾಕ್ಕೊಂಡು ನಾವು ಕಂಡುಹಿಡಿಬೇಕು. ಸೊ ಪಿ ಆಫ್ ಎಕ್ಸ್ ಎಷ್ಟಿದೆ, ಎಕ್ಸ್ ಕ್ಯೂಬ್ ಪ್ಲಸ್ 4x² ಪ್ಲಸ್ 5x ಮೈನಸ್ 2 ಮೈನಸ್ ಆರ್ ಆಫ್ ಎಕ್ಸ್ ಅಂತಂದರೆ 4 ಇದೆ ಅಷ್ಟೇ, 4 ಡಿವೈಡೆಡ್ ಬೈ x² ಮೈನಸ್ ಎಕ್ಸ್ ಪ್ಲಸ್ 2. ಸೊ ಪ್ಲಸ್ 2. ಸೊ ಈಗ ಇಲ್ಲಿ ಉಳಿತಕ್ಕಂಥದ್ದು ಅಂಶದಲ್ಲಿ ಏನು ಉಳಿತಾರೆ, x² ಪ್ಲಸ್ 4x² ಸಾರಿ ಎಕ್ಸ್ ಕ್ಯೂಬ್ ಪ್ಲಸ್ 4x² ಪ್ಲಸ್ 5x ಉಳಿತದೆ. ಒಂದು ನಿಮಿಷ, ಹ್ಯಾಂಗ್ ಆಗಿದೆ ಇದು. x² ಪ್ಲಸ್ 4 ಎಕ್ಸ್ ಕ್ಯೂಬ್ ಪ್ಲಸ್ 4x² ಪ್ಲಸ್ 5x, ಇಲ್ಲಿ ಎರಡರಲ್ಲೂ ಮೈನಸ್ ಇರೋದ್ರಿಂದ ಮೈನಸ್ 6 ಡಿವೈಡೆಡ್ ಬೈ x² ಮೈನಸ್ ಎಕ್ಸ್ ಪ್ಲಸ್ 2ರಿಂದ ಇದನ್ನು ಭಾಗಾಕಾರ ಮಾಡಬೇಕು. ಸೊ ಭಾಗಾಕಾರ ಮಾಡಿದರೆ ಆನ್ಸರು
ಬರುತ್ತೆ ಜಿ ಆಫ್ ಎಕ್ಸು. ಸೊ ನೆಕ್ಸ್ಟ್ ಈ ದತ್ತಾಂಶಗಳಿಗೆ ಸರಾಸರಿಯನ್ನು ಕಂಡುಹಿಡಿಯಿರಿ ಅಂತ ಇದೆ. ಸೊ ಸರಾಸರಿಯನ್ನು ಕಂಡುಹಿಡಿಬೇಕು ಅಂತಂದರೆ ಇದಕ್ಕೆ ಎಕ್ಸ್ಟ್ರಾ ಒಂದು ಬಾಕ್ಸನ್ನು ಹಾಕ್ಕೋಬೇಕಿಲ್ಲಿ. ಸೊ ಇದು ಮಧ್ಯಬಿಂದು ಎಕ್ಸ್ ಅನ್ನು ಕೊಡುತ್ತೆ. ಸೊ ಆ ನಂತರ ಇಲ್ಲೇನು ಮಾಡಬೇಕು, ಎಫ್ ಇಂಟು ಎಕ್ಸ್ ಅನ್ನು ಫೈಂಡ್ ಔಟ್ ಮಾಡಬೇಕು. ಎಫ್ ಇಂಟು ಎಕ್ಸ್ ಅನ್ನು ಕಂಡುಹಿಡಿಬೇಕು. ಸೊ ಎಫ್ ಅಂದರೆ ಇದೇನೆ. ಎಕ್ಸ್ನ ಮಧ್ಯಬಿಂದು ಅಂದರೆ 2 ಮತ್ತು 6ರ ಮಧ್ಯಬಿಂದು 4, 11 ಮತ್ತು 7ರ ಮಧ್ಯಬಿಂದು 9, 12 ಮತ್ತು 16ರ ಮಧ್ಯಬಿಂದು. ಸೊ ಮಧ್ಯಬಿಂದು ಕಂಡುಹಿಡಿಬೇಕಾದ್ರೆ ಇವೆರಡನ್ನು ಕೂಡಿಸ್ಬಿಟ್ಟು 2ರಿಂದ ಭಾಗಿಸ್ರಿ. 12 6 18 10 28, 28ರಲ್ಲಿ ಅರ್ಧ 14, 17 1 18 20 38, 38ರಲ್ಲಿ ಅರ್ಧ 19, 22 26ನ ಕೂಡಿಸಿದರೆ 28 20 48 ಬರ್ತದೆ, ಮಧ್ಯಬಿಂದು 24. ಸೊ ಇಷ್ಟು ಇದು ಇರ್ತಕ್ಕಂಥದ್ದು. ಸೊ ಈಗ ಎಫ್ ಇಂಟು ಎಕ್ಸ್ ಅನ್ನು ಕಂಡುಹಿಡಿಬೇಕು. ಎಫ್ ಇಂಟು ಎಕ್ಸ್ ಅಂದರೆ ಇದನ್ನು ಗುಣಿಸ್ಬೇಕು. 4 2 8, 9 4 36, 14 5 70, 19 3 57, 24 1 24. ಸೊ ಇವಿಷ್ಟನ್ನು ಸಹ ಏನು ಮಾಡಬೇಕು, ಇವಾಗ ಕೂಡಿಸ್ಬೇಕು. ಸೊ ಅವಾಗ ನಮಗೆ ಸಿಗ್ಮಾ ಎಫ್ ಎಕ್ಸ್ ಸಿಗುತ್ತೆ. ಕೂಡಿಸಿದರೆ 8 6 14 7 21 4 25ಕ್ಕೆ 5 2 2 4 5 9 7 16 3 19 195 ಬಂತು. 195. ಸೊ ಎಕ್ಸ್ ಬಾರ್ ಸರಾಸರಿ ಕಂಡುಹಿಡಿಬೇಕು. ಸರಾಸರಿ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಿಗ್ಮಾ ಎಫ್ ಎಕ್ಸ್ ಡಿವೈಡೆಡ್ ಬೈ ಎಫ್ ಐ ಎಕ್ಸ್ ಐ ಅಂತ ಕೂಡ ಹಾಕ್ಬೋದು. ಸಿಗ್ಮಾ ಎಫ್, ಸಿಗ್ಮಾ ಎಫ್ ಅಂದರೆ ಇದರ ಟೋಟ್ಲ್ ಮಾಡಬೇಕು. 2 4 6 5 11 3 14 1 15, ಇದು ಸಿಗ್ಮಾ ಎಫ್ ಬರ್ತದೆ. ಸೊ ದಟ್ ಈಸ್ ಈಕ್ವಲ್ ಟು 195 ಡಿವೈಡೆಡ್ ಬೈ 15. 15ರಿಂದ ಭಾಗಿಸಿದ್ರೆ 15 1 15 ಬರ್ತದೆ, 15 3 45. ಸೊ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು 13. ಭಾಳ ಸರಳವಾಗಿ ಉತ್ತರ ಬರೋ ಹಾಗೆ ಆನ್ಸರನ್ನು ಇದನ್ನು ಕ್ವಶನ್ ಇದೆ. ಮುಂದಿನ ಪ್ರಶ್ನೆ ಬಹುಲಕವನ್ನು ಕಂಡುಹಿಡಿಯಿರಿ ಅಂತ ಇದೆ. ಸೊ ಬಹುಲಕ ಕಂಡುಹಿಡಿಬೇಕಾದ್ರೆ ಇದರಲ್ಲಿ ಆವೃತ್ತಿನಲ್ಲಿ ಯಾವುದು ದೊಡ್ಡದಿರ್ತದೋ ಅದಕ್ಕೆ ನಾವೇನು ಮಾಡಬೇಕು, ಬಾಕ್ಸನ್ನು ಹಾಕ್ಕೋಬೇಕು. ಸೊ ಇದರಲ್ಲಿ ಇದು F1 ಬರುತ್ತೆ, ಇದು F0, ಇದು F2 ತಗೊತೀವಿ. ಸೊ ಇದರಲ್ಲಿ ಇಲ್ಲಿ ಎಲ್ ವ್ಯಾಲ್ಯೂ 13, ಎಚ್ ಇಸ್ ಈಕ್ವಲ್ ಟು 17ರಲ್ಲಿ 13ರನ್ನು ಕಳೆದ್ರೆ 4. ಸೊ ಇವಿಷ್ಟು ವ್ಯಾಲ್ಯೂಗಳು ಗೊತ್ತಾದವು. ಸೊ ಬಹುಲಕದ ಸೂತ್ರ ನಾನು ನಿಮ್ಗೆ ಆಲ್ರೆಡಿ ಹೇಳ್ಕೊಟ್ಟಿದ್ದೆ. F1 ಮೈನಸ್ F0 ಡಿವೈಡೆಡ್ ಬೈ F1 ಮೈನಸ್ F0 ಅಂತ ಬರೆದ್ಬಿಟ್ಟು ಇಲ್ಲಿ F2 ಬರೀರಿ, ಇಲ್ಲೊಂದು 2 ಬರೀರಿ. ಸೊ ಇದಕ್ಕೆ ಇಲ್ಲಿ ಎಲ್ ಪ್ಲಸ್ ಬರುತ್ತೆ, ಇಲ್ಲಿ ಈ ಕಡೆ ಇಂಟು ಎಚ್ ಬರುತ್ತೆ. ಸೊ ದಟ್ ಈಸ್ ಈಕ್ವಲ್ ಟು ಎಲ್ ಪ್ಲಸ್ ಅಂದರೆ ಎಲ್ 13 ಪ್ಲಸ್ F1 ಅಂತಂದರೆ 10 ಮೈನಸ್ F0 ಅಂತಂದರೆ 7 ಡಿವೈಡೆಡ್ ಬೈ 2 ಇಂಟು 10 ಮೈನಸ್ F0 ಅಂತಂದರೆ 7, ಇಲ್ಲಿ F2 ಅಂತಂದರೆ 9. ಸೊ ಇಂಟು ಎಚ್ ಅಂತಂದರೆ 4 ಬಂದಿದೆ. ಸೊ ದಟ್ ಈಸ್ ಈಕ್ವಲ್ ಟು 13 ಪ್ಲಸ್ 10ರಲ್ಲಿ 7 ಕಳೆದ್ರೆ 3, 12 20 ಮೈನಸ್ 9ಕ್ಕೆ 7 ಕೂಡಿಸಿದ್ರೆ 16. ಸೊ ಇಲ್ಲಿ ಇಂಟು 4, 20ರಲ್ಲಿ 16 ಕಳೆದ್ರೆ 4 4 ಕ್ಯಾನ್ಸಲ್ ಆಗ್ತದೆ, 13ಕ್ಕೆ 3ಅನ್ನು ಕೂಡಿಸಿದರೆ 16 ಉತ್ತರ. ಸೊ ಇಷ್ಟು ಇದು ಬಹುಲಕದ ಉತ್ತರ. ಇದು ಸಹ ಬಹಳ ಸುಲಭವಾದ ಕ್ಯಾಲ್ಕುಲೇಷನ್ ಇದೆ. ತ್ರಿಭುಜ ಎ ಬಿ ಸಿಯಲ್ಲಿ ಎ ಡಿ ಸಿ ಇಸ್ ಈಕ್ವಲ್ ಟು ಬಿ ಎ ಸಿ ಆಗುವಂತೆ ಡಿ ಯು ಬಿ ಸಿ ಮೇಲಿನ ಒಂದು ಬಿಂದುವಾಗಿದೆ. ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಬಿ ಸಿ ಇಂಟು ಸಿ ಡಿ ಎಂದು ಸಾಧಿಸಿ. ಒಂದು ತ್ರಿಭುಜ ಎ ಬಿ ಸಿ ಅನ್ನು ನಾವು ತಗೊಂಡ್ರೆ ಎ ಬಿ ಸಿ ಅಂತ ಅಂದ್ಕೊಂಡ್ರೆ ಎ ಡಿ ಸಿ ಇಸ್ ಈಕ್ವಲ್ ಟು ಬಿ ಎ ಸಿ ಆಗಿದೆ. ಡಿ ಯು ಬಿ ಸಿಯ ಮೇಲಿನ ಒಂದು ಬಿಂದು, ಡಿ ಯು ಬಿ ಸಿಯ ಮೇಲಿನ ಬಿಂದು, ಎ ಡಿ ಸಿ ಬಿ ಎ ಸಿ ಎರಡು ಈಕ್ವಲ್ ಇದ್ದಾವೆ. ಎ ಡಿ ಸಿ ಮತ್ತು ಬಿ ಎ ಸಿ ಇವೆರಡು ಕೋನಗಳು ಸಮ ಇದ್ದಾವೆ ಅಂತ ಕೊಟ್ಟಿದ್ದಾರೆ. ಈಗ ಎ ಸಿ ಸ್ಕ್ವೇರ್ ಬಿ ಸಿ ಸಿ ಡಿ ಇದನ್ನು ಸಾಧಿಸಬೇಕು. ಬಿ ಸಿ ಅಂತಂದರೆ ನಮಗೆ ಈ ಬಾಹು ಇದೆ, ಸಿ ಡಿ ಅಂತಂದಾಗ ಇದು ಚಿಕ್ಕ ಬಾಹು ಇದ್ದಾವೆ, ಎರಡು ಪಾದಗಳಲ್ಲೇ ಇರ್ತಕ್ಕಂಥವು. ಇನ್ನೊಂದು ಬಾಹು ಎ ಸಿ ಇದೆ. ಸೊ ಎರಡು ತ್ರಿಭುಜಗಳು ಬರ್ತಕ್ಕಂಥದ್ದು, ಒಂದು ಎ ಸಿ ಡಿ ಮತ್ತು ಎ ಬಿ ಸಿ ಎರಡು ತ್ರಿಭುಜ ತಗೋಬೇಕು. ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಎ ಡಿ ಸಿಗಳಲ್ಲಿ ಅಂತ ತಗೋಬೇಕು. ಇವೆರಡರಲ್ಲಿ ತಗೊಂಡ್ರೆ ಸಾಧನೆಯನ್ನು ಮಾಡಬೇಕು ಅಂತಂದಾಗ ಕೋನ ಎ ಇಸ್ ಈಕ್ವಲ್ ಟು ಕೋನ ಡಿ ಅಂತ ಕೊಟ್ಬಿಟ್ಟಿದ್ದಾರೆ.
ಸೊ ದತ್ತದಲ್ಲಿ ಕೊಟ್ಟಿದ್ದಾರೆ ಅವರು ಆಲ್ರೆಡಿ. ಆ್ಯಂಡ್ ಆಲ್ಸೋ ಕೋನ ಸಿ ಅಂತಕ್ಕಂಥದ್ದು ಎರಡರಲ್ಲೂ ಕಾಮನ್. ಕೋನ ಸಿ ಈಸ್ ಈಕ್ವಲ್ ಟು ಕೋನ ಸಿ, ಸಾಮಾನ್ಯ ಕೋನ. ಸೊ ಎರಡು ಕೋನ ಸಮ ಆಯಿತು ಅಂತಂದರೆ ಮೂರನೇ ಕೋನ ಸಮ ಆಗೇ ಆಗ್ತದೆ. ಹಾಗಾಗಿ ತ್ರಿಭುಜಗಳು ಸಮಕೋನೀಯಗಳಾಗಿವೆ. ತ್ರಿಭುಜಗಳು ಸಮಕೋನೀಯಗಳು. ಸಮಕೋನೀಯಗಳಾಗಿರ್ತಕ್ಕಂಥ ತ್ರಿಭುಜಗಳು ಸಮರೂಪಿಗಳು ಕೂಡ ಆಗಿರ್ತದೆ. ಎ ಬಿ ಸಿ ಸಮರೂಪಿ ತ್ರಿಭುಜ ಎ ಡಿ ಸಿ ಆಗುತ್ತೆ. ಸೊ ಬಾಹುಗಳ ಅನುಪಾತವನ್ನು ಬರೀಬೇಕು. ಸಮವಾಗಿರ್ತಕ್ಕಂತಹ ಕೋನಗಳು ಅಂದರೆ ಡಿ, ಅದಕ್ಕೆ ಅಭಿಮುಖ ಬಾಹು ಎ ಸಿ ಡಿವೈಡೆಡ್ ಬೈ ಎ ಅನ್ನೋದು ಅಭಿಮುಖ ಬಾಹು ಬಿ ಸಿ, ಎ ಸಿ ಬೈ ಬಿ ಸಿ ತಗೋಬೇಕು. ಅದೇ ರೀತಿ ಇನ್ನೊಂದು ಕೋನ ಬಿಗೆ ಅಭಿಮುಖ ಬಾಹು ಎ ಸಿ ಆಗಿರುತ್ತೆ. ಕೋನ ಸಿಗೆ ಎ ಡಿ ಬರುತ್ತೆ. ಕೋನ ಸಿ ಅನ್ನೋದು ಎರಡರಲ್ಲೂ ಸಹ ಸಮ ಇರೋದ್ರಿಂದ ನಮಗಿಲ್ಲಿ ಬಿ ಸಿ ಮತ್ತು ಸಿ ಡಿ ಬಾಹುಗಳು ಬರೋಂಗೆ ಬರ್ಕೋಬೇಕು. ಸಿ ಡಿ ಬಾಹು ಬರಬೇಕು ಅಂದರೆ ಈ ಎ ಕೋನದ ಅಭಿಮುಖ ಬಾಹು ತಗೋಬೇಕು. ಸೊ ಹಾಗಾಗಿ ಇಲ್ಲಿ ನಾನು ಫಸ್ಟಿಗೆ ತಗೊಂಡಿದ್ದು, ಸೊ ಇಲ್ಲಿ ಆ್ಯಕ್ಚುಲಿ ಫಸ್ಟು ಎ ಬಿ ಸಿ ತ್ರಿಭುಜ ತಗೊಳ್ಳೋಣ, ಅಥವಾ ಎರಡು ತಗೊಂಡ್ರೆ ಏನು ತಪ್ಪೇನಿಲ್ಲ. ಎ ಸಿ ಬೈ ಬಿ ಸಿ ಅಂತದಕ್ಕಿಂತ ಫಸ್ಟು ಎ ಬಿ ಸಿ ತ್ರಿಭುಜ ತಗೊಂಡ್ರೆ ಬಿ ಸಿ ಡಿವೈಡೆಡ್ ಬೈ ಎ ಸಿ ಬರ್ಕೋಬೇಕು. ಅದೇ ರೀತಿ ಈಗ ಡಿ ಕೋನದ ಅಭಿಮುಖ ಬಾಹು ಎ ಸಿ ಆಗಿರುತ್ತೆ. ಅದೇ ಇನ್ನೊಂದು ತ್ರಿಭುಜದಲ್ಲಿ ಈ ಬಿ ಕೋನದ ಅಭಿಮುಖ ಬಾಹು ಕೂಡ ಎ ಸಿ ಆಗುತ್ತೆ. ಸೊ ಬಿ ಕೋನದ ಅಭಿಮುಖ ಬಾಹುವನ್ನು ಎ ಸಿ ಅಂತ ತಗೊಂಡ್ರೆ ಆ್ಯಕ್ಚುಲಿ ಬಿಗೆ ಇನ್ನೊಂದು ಕೋನ ಯಾವುದಪ್ಪ ಸಮ ಈ ತ್ರಿಭುಜದಲ್ಲಿ ಅಂದರೆ ಕೋನ ಎ ಸಮ ಆಗಿರುತ್ತೆ ಇದು. ಹಾಗಾಗಿ ಡಿ ಸಿ ತಗೋತೀವಿ, ಎ ಸಿ ಬೈ ಡಿ ಸಿ ಆಗುತ್ತೆ. ಓರೆ ಗುಣಾಕಾರ ಮಾಡ್ಕೊಂಡಾಗ ಎ ಸಿ ಇಂಟು ಎ ಸಿ ಅಂದರೆ ಎ ಸಿ ಸ್ಕ್ವಯರು, ಬಿ ಸಿ ಇಂಟು ಸಿ ಡಿ ಅಥವಾ ಡಿ ಸಿ. ಇದು ಸಾಧನೆ ಮಾಡಿರ್ತಕ್ಕಂಥದ್ದು. ಸೊ ಮುಂದಿನ ಲೆಕ್ಕ ನೋಡೋಣ. ಇಲ್ಲಿ ಎ ಬಿ ಸಿ ಎ ಎಂ ಪಿಗಳು ಬಿ ಮತ್ತು ಎಂ ಬಿಂದುಗಳಲ್ಲಿ ಅಂದ್ರೆ ಲಂಬಕೋನ ತ್ರಿಭುಜ, ಎರಡು ಲಂಬಕೋನ ತ್ರಿಭುಜ ಇದ್ದಾವೆ. ಸೊ ಇದನ್ನು ಸಾಧನೆ ಮಾಡಬೇಕು ಅಂತಂದಾಗ ಸಿ ಎ ಪಿ ಎ ನೋಡ್ರಿ, ಸಿ ಎ ಅಂದರೆ ಈ ಬಾಹು, ಪಿ ಎ ಅಂತಂದರೆ ಈ ಬಾಹು, ಸಿ ಎ ಪಿ ಎ ಮತ್ತು ಬಿ ಸಿ ಎಂ ಪಿ, ಬಿ ಸಿ ಅಂದರೆ ಈ ಬಾಹು, ಎಂ ಪಿ ಅಂದರೆ ಬಾಹು. ಈ ಬಾಹುಗಳಿರ್ತಕ್ಕಂತಹ ತ್ರಿಭುಜಗಳನ್ನು ತಗೋಬೇಕು ನಾವು. ಸೊ ಹಾಗಾಗಿ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಎ ಎಂ ಪಿಗಳಲ್ಲಿ ನಾವು ಸಾಧನೆಯನ್ನು ಮಾಡಿದಾಗ ಕೋನ ಬಿ ಇಸ್ ಈಕ್ವಲ್ ಟು ಕೋನ ಎಂ ಇಸ್ ಈಕ್ವಲ್ ಟು 90 ಡಿಗ್ರಿ. ಎರಡು ಕೋನಗಳು 90 ಡಿಗ್ರಿ ಇದ್ದಾವೆ. ಈ ಎ ಕೋನ ಎರಡರಲ್ಲೂ ಸಾಮಾನ್ಯ ಕೋನ. ಕೋನ ಎ ಇಸ್ ಈಕ್ವಲ್ ಟು ಕೋನ ಎ, ಇದು ಸಾಮಾನ್ಯ ಕೋನ. ಸೊ ಎರಡು ಕೋನ ಸಮ ಆದವು ಅಂದಮೇಲೆ ತ್ರಿಭುಜಗಳು ಏನಾಗಿದ್ದಾವೆ, ಸಮಕೋನೀಯಗಳಾಗಿದ್ದಾವೆ ಅಂತ ಬರಿತೀವಿ, ಸಮಕೋನೀಯಗಳಾಗಿವೆ. ಸೊ ದೇರ್ಫೋರ್ ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಎ ಎಂ ಪಿ ಅಂತ ಬರಿಬೋದು. ಸೊ ಇವೆರಡು ಸಹ ಸಮರೂಪಿಗಳಾದ್ಮೇಲೆ ಬಾಹುಗಳ ಅನುಪಾತ ಬರಿಬೇಕು. ಎನ ಅಭಿಮುಖ ಬಾಹು ಬಿ ಸಿ ಆಗುತ್ತೆ, ಎನ ಅಭಿಮುಖ ಬಾಹು ಯಾವುದರಲ್ಲಿ, ಈ ತ್ರಿಭುಜದಲ್ಲಿ ಎ ಬಿ ಸಿನಲ್ಲಿ. ಅದೇ ಎಗೆ ಅಭಿಮುಖ ಬಾಹು ಎಂ ಪಿ ಆಗುತ್ತೆ, ಬಿ ಸಿ ಬೈ ಎಂ ಪಿ ಇಸ್ ಈಕ್ವಲ್ ಟು. ಸೊ ಇನ್ನೊಂದು ಇದನ್ನು ನೋಡಿದಾಗ ಈ ಪಿ ಕೋನದ ಅಭಿಮುಖ ಬಾಹು ಎ ಸಿ ಆಗುತ್ತೆ, ಎ ಸಿ ಡಿವೈಡೆಡ್ ಬೈ ಈ ಪಿಗೆ ಕೋನ ಯಾವ್ದು ಸಮ ಇರ್ತದಪ್ಪ ಅಂತಂದರೆ ಸಿ ಕೋನ ಸಮ ಇರುತ್ತೆ. ಸಿನ ಅಭಿಮುಖ ಬಾಹು ಯಾವುದಾಗಿರ್ತದೆ, ಪಿ ಎ ಆಗಿರ್ತದೆ, ಎ ಪಿ. ಇದು ಪೂರ್ತಿ ಈ ಬಾಹು ಏನಿದೆಯಲ್ಲ ಇದು ಆಗಿರ್ತದೆ. ಸಾರಿ, ಲಂಬಕೋನದ ಅಭಿಮುಖ ಬಾಹು ತಗೋಬೇಕು. ಲಂಬಕೋನದ ಅಭಿಮುಖ ಬಾಹು ಇದು ಎ ಸಿ, ಇದರಲ್ಲಿ ಲಂಬಕೋನದ ಅಭಿಮುಖ ಬಾಹು ಯಾವುದಾಗಿದೆ, ಎ ಪಿ ಆಗಿದೆ. ಹಾಗಾಗಿ ಎ ಸಿ ಬೈ ಎ ಪಿ ತಗೊತೀವಿ. ಸೊ ಅಲ್ಲಿಗೆ ದತ್ತ ಕೊಟ್ಟಿರ್ತಕ್ಕಂಥದ್ದು ಅದೇನೆ, ಎ ಸಿನ ಸಿ ಎ ಅಂತ ಕೊಟ್ಟಿದ್ದಾರೆ, ಎ ಪಿನ ಪಿ ಎ ಅಂತ ಕೊಟ್ಟಿದ್ದಾರೆ, ಇಸ್ ಈಕ್ವಲ್ ಟು ಬಿ ಸಿ ಬೈ ಎಂ ಪಿ. ಸೊ ಸಾಧಿಸಿದೆ. ಇವೆರಡೂ ಸಹ ಸಾಧನೆ ಮಾಡಿದಾಗಾಯಿತು. ಮುಂದಕ್ಕೆ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದವು ಸಮವಾಗಿರ್ತದೆ ಎಂದು ಸಾಧಿಸಿ ಬಾಹ್ಯ ಬಿಂದು ಪ್ರಮೇಯವನ್ನು ಕೊಟ್ಟಿದ್ದಾರೆ. ಸಾಧನೆ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಸೊ ಚಿತ್ರದಲ್ಲಿ ಆರ್ ತ್ರಿಜ್ಯವಿರುವ ತ್ರಿಜ್ಯಾಂತರ ಖಂಡ ಎ ಒ ಪಿ ಬಿ ಎ ಬಿ ವಿಸ್ತೀರ್ಣವನ್ನು ಕೊಟ್ಬಿಟ್ಟಿದ್ದಾರೆ. ಏರಿಯಾ ಇಸ್ ಈಕ್ವಲ್ ಟು 231 ಸೆಂಟಿಮೀಟರ್ ಸ್ಕ್ವೇರ್ ವಿಸ್ತೀರ್ಣ ಕೊಟ್ಬಿಟ್ಟಿದ್ದಾರೆ. ಎ ಪಿ ಬಿ ಕಂಸದ ಉದ್ದ ಕೊಟ್ಟಿದ್ದಾರೆ. ಕಂಸದ ಉದ್ದ ಅಂತಂದಾಗ ಕಂಸದ ಉದ್ದ ಇಸ್ ಈಕ್ವಲ್ ಟು 22 ಸೆಂಟಿಮೀಟರ್ ಕೊಟ್ಬಿಟ್ಟಿದ್ದಾರೆ. ತ್ರಿಜ್ಯಾಂತರ ಖಂಡದ ತ್ರಿಜ್ಯ ಮತ್ತು ಕೋನ ಥೀಟಾದ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಸೊ ಈಗ ನಾವು
ವಿಸ್ತೀರ್ಣವನ್ನು ಹಾಕ್ಕೊಂಡ್ರೆ ಮತ್ತು ಕಂಸದ ಉದ್ದ ಇವೆರಡನ್ನೂ ಸಹ ಹಾಕ್ಕೊಂಡು ಕಂಡುಹಿಡಿಬೇಕಾಗ್ತದೆ. ನೋಡೋಣ ಈಗ ಹೆಂಗೆ ಮಾಡೋದು ಅಂತ ನೋಡೋಣ. ಈ ಲೆಕ್ಕ ಯಾವ ಥರ ಬೆಳೆಸೋದು ಅಂತ. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಇಸ್ ಈಕ್ವಲ್ ಟು ತೀಟಾ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು ಪೈ ಆರ್ ಸ್ಕ್ವಯರ್ ಅಂತಕ್ಕಂಥದ್ದು ಸೂತ್ರ. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣನ 231 ಅಂತ ಕೊಟ್ಟಿದ್ದಾರೆ. ತೀಟಾ ಗೊತ್ತಿಲ್ಲ. ತೀಟಾ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು ಪೈ ಅಂದರೆ 22 ಡಿವೈಡೆಡ್ ಬೈ 7 ಇಂಟು ಆರ್ ಸ್ಕ್ವಯರ್ ಹಾಗೇ ಇರುತ್ತೆ. ಆರ್ ಕೂಡ ಗೊತ್ತಿಲ್ಲ ನಮಗೆ. ಸೊ ಈಗ ಇಲ್ಲಿ 22 ಒಂದ್ಲ 20 11 2ಲ 22 11 2ಲಿ 22 11 1ಲಿ 11 21ರಿಂದ ಕ್ಯಾನ್ಸಲ್ ಆಯಿತು. ಸೊ ಈಗ ಇಲ್ಲಿ ನಾವು ಇದನ್ನು ಆರ್ ಸ್ಕ್ವಯರ್ನ ಇಲ್ಲೇ ಉಳಿಸ್ಕೊಂಡು ಉಳಿದಿರೋವೆಲ್ಲ ಆ ಕಡೆ ಕಳಿಸಿದರೆ ಆರ್ ಸ್ಕ್ವಯರ್ ಇಸ್ ಈಕ್ವಲ್ ಟು ಆರ್ ಸ್ಕ್ವಯರ್ ಇಸ್ ಈಕ್ವಲ್ ಟು 360 ಡಿಗ್ರಿ ಆರ್ ಸ್ಕ್ವಯರ್ ತೀಟಾ ಆರ್ ಸ್ಕ್ವಯರ್ ಇಸ್ ಈಕ್ವಲ್ ಟು 360 ಡಿಗ್ರಿ ಇಂಟು 7 ಇಂಟು 2 ಬರ್ತದೆ. ಸೊ ಅಲ್ಲಿಗೆ ತೀಟಾ ಆರ್ ಸ್ಕ್ವಯರ್ ತೀಟಾ ವ್ಯಾಲ್ಯೂ ಗೊತ್ತಿಲ್ಲ ನಮಗೆ. ತೀಟಾ ಆರ್ ಸ್ಕ್ವಯರ್ ಇಸ್ ಈಕ್ವಲ್ ಟು 7 14 14 84 8 14 3 42 8 50 504 ಡಿಗ್ರಿ ಅಂತ ಬಂತಿದ್ದು. ಸೊ ಈಗ ಇದನ್ನು 1 ಅಂತ ಇಟ್ಕೊಂಡು ನಾವೇನಾದರೂ ಕಂಸದ ಉದ್ದ ನೋಡ್ತೀನಿ. ಇದು ಅಕಸ್ಮಾತ್ ಬರಲಿಲ್ಲ ಅಂದರೆ ಚೇಂಜ್ ಮಾಡಬೇಕಾಗ್ತದೆ. ಕಂಸದ ಉದ್ದದ ಸೂತ್ರ ಏನು ಬರ್ತದೆ, ನಾನು ನೇರವಾಗಿ ಲೆಕ್ಕ ಬಿಡಿಸ್ತಾ ಇರೋದ್ರಿಂದ ಚೆಕ್ ಮಾಡಿಲ್ಲ ಇದನ್ನು. ತೀಟಾ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು 2 ಪೈ ಆರ್ ಬರ್ತದೆ. ಕಂಸದ ಉದ್ದವನ್ನು 22 ಅಂತ ಕೊಟ್ಟಿದ್ದಾರೆ. ತೀಟಾ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು 2 ಇಂಟು 22 ಡಿವೈಡೆಡ್ ಬೈ 7 ಇಂಟು 6 ಬರುತ್ತೆ. 22 ಕ್ಯಾನ್ಸಲ್ ಆಗುತ್ತೆ. ಇದು ತೀಟಾ ಆರನ್ನು ಅಲ್ಲೇ ಉಳಿಸ್ಕೊಂಡು ಉಳಿದಿರೋವನ್ನೆಲ್ಲ ಈ ಕಡೆ ಕಳಿಸಿದರೆ 2 1ಲ 2 18 180ಲಿ ಭಾಗ ಆಗ್ತದೆ. ಇದು 180 ಇಂಟು 7 ಉಳಿತದೆ. 180 ಇಂಟು 7 ತೀಟಾ ಆರ್ ಇಸ್ ಈಕ್ವಲ್ ಟು 7 0 0 7 8 56 5 7 1 7 5 12. ತೀಟಾ ಆರ್ ಅಂದರೆ 1260. ಅಲ್ಲಿಗೆ ಇದನ್ನು ನಾವು ಇಲ್ಲಿ ತೀಟಾ ಆರ್ ಇಂಟು ಆರ್ ಇಸ್ ಈಕ್ವಲ್ ಟು 504 ಅಂತ ಇಟ್ಕೊಂಡ್ರೆ ತೀಟಾ ಆರ್ ಅಂದರೆ 1260 ಇಂಟು ಆರ್ ಇಸ್ ಈಕ್ವಲ್ ಟು 504 ಬರ್ತದೆ. 1260ನ್ನು ಆ ಕಡೆ ಕಳಿಸಿದರೆ 504 ಡಿವೈಡೆಡ್ ಬೈ 1260. ಇದು ಯಾವುದರಿಂದ ಡಿವೈಡ್ ಆಗ್ಬೋದು? ಸೊ ಆ್ಯಕ್ಚುಲಿ ಇಲ್ಲಿ ಇದು 5040 ಆಗಬೇಕಾಯಿತು. 504 ಮಾಡ್ಕೊಂಡ್ಬಿಟ್ಟಿದ್ದೀನಿ, ಸಾರಿ. ಸೊ 5040 ಅಂದಾಗ 0 0 ಕ್ಯಾನ್ಸಲ್ ಆಗ್ತದೆ. 126ರಿಂದ 504 ಎಷ್ಟು ಸಲ ಭಾಗ ಆಗ್ಬೋದು? ಸೊ 126 1ಲ 126 4ಲ ಡಿವೈಡ್ ಆಗ್ತದೆ. ಸೊ ದೇರ್ಫೋರ್ ಆರ್ ಇಸ್ ಈಕ್ವಲ್ ಟು 4. ತ್ರಿಜ್ಯ ಗೊತ್ತಾಯಿತು ನಮಗೆ. ಸೊ ಆರ್ನ ಬೆಲೆಯನ್ನು ಕಂಡುಹಿಡಿದ್ವಿ. ಸೊ ಈ ತ್ರಿಜ್ಯವನ್ನು ಉಪಯೋಗಿಸ್ಕೊಂಡು ತೀಟಾವನ್ನು ಕಂಡುಹಿಡಿಬೇಕು ನಾವು, ತೀಟಾನ. ಸೊ ಇಲ್ಲಿ ತೀಟಾ ಆರ್ ಇಸ್ ಈಕ್ವಲ್ ಟು 1260 ಇದೆ. ಸೊ ತೀಟಾ ಇಂಟು ಆರ್ ಅಂತಂದರೆ 4ನ ಆ ಕಡೆ ಕಳಿಸಿದರೆ 1260 ಡಿಗ್ರಿ ಡಿವೈಡೆಡ್ ಬೈ 4 ಆಗ್ತದೆ. 4 1ಲ 4 3ಲ 12 4 1ಲ 4 4 5ಲ 20. ಸೊ ತೀಟಾ ಇಸ್ ಈಕ್ವಲ್ ಟು 315 ಡಿಗ್ರಿ ಅಂತ ಬಂತು. ಸೊ ಮುಂದಿನ ಲೆಕ್ಕ ನೋಡೋಣ. ಚಿತ್ರದಲ್ಲಿ ಆರ್ ಒ ಕ್ಯೂ ಪಿ ಒಂದು ಆಯತವು ವೃತ್ತ ಚತುರ್ಥಕದಲ್ಲಿ ಅಂತಸ್ಥವಾಗಿದೆ. ಆಯತದ ಉದ್ದ ಮತ್ತು ಅಗಲಗಳು ಕ್ರಮವಾಗಿ 16 ಸೆಂಟಿಮೀಟರ್ ಮತ್ತು 12 ಸೆಂಟಿಮೀಟರ್ಗಳಾದರೆ ಛಾಯೀಕೃತ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಈ ಛಾಯೀಕೃತ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು ಅಂತಂದರೆ ನಾವು ಮೊದಲು ತ್ರಿಜ್ಯಾಂತರ ಖಂಡ ಏನಿದೆಯಲ್ಲ ಇದರ ವಿಸ್ತೀರ್ಣದಲ್ಲಿ ಚೌಕದ ವಿಸ್ತೀರ್ಣವನ್ನು ನಾವು ಕಳೆದಾಗ ಮಾತ್ರ ನಮಗೆ ಛಾಯೀಕೃತ ಭಾಗದ ವಿಸ್ತೀರ್ಣ ಸಿಗುತ್ತೆ. ಸೊ ಛಾಯೀಕೃತ ಭಾಗದ ವಿಸ್ತೀರ್ಣ ಇಸ್ ಈಕ್ವಲ್ ಟು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಮೈನಸ್
ಆಯತದ ವಿಸ್ತೀರ್ಣ, ಚೌಕ ಅಲ್ಲ, ಆಯತದ ವಿಸ್ತೀರ್ಣ ಇಸ್ ಈಕ್ವಲ್ ಟು ತ್ರಿಜ್ಯಾಂತರದ ಖಂಡದ ವಿಸ್ತೀರ್ಣ ಕಂಡುಹಿಡಿಯಬೇಕು ಅಂದರೆ ನಮಗೆ ತೀಟಾ ಬೇಕು. ಸೊ ಆ್ಯಕ್ಚುಲಿ ಇದು 90 ಡಿಗ್ರಿ ಇದೆ, ತೀಟಾ ಇಸ್ ಈಕ್ವಲ್ ಟು 90 ಡಿಗ್ರಿ ಇದೆ. ಸೊ ಹಾಗಾಗಿ ನೆಕ್ಸ್ಟು ಇದರಲ್ಲಿ ಆಯತದ ಉದ್ದ ಮತ್ತು ಅಗಲಗಳನ್ನು ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ ಅವರು. ಆಯತದ ಉದ್ದ ಅಗಲ 16 × 12 ಅಂತ, -16 × 12 ಸೆಂಟಿಮೀಟರ್ ಆಯತದ ವಿಸ್ತೀರ್ಣ ಇದೆ. ನಮಗೆ ತ್ರಿಜ್ಯ ಬೇಕು. ಸೊ ತ್ರಿಜ್ಯ ಇಲ್ಲಿ ಕೊಟ್ಟಿಲ್ಲ, ತ್ರಿಜ್ಯನ ಕಂಡುಹಿಡ್ಕೋಬೇಕು. ನಮಗೆ ಆರ್ನ ಬೆಲೆ ಬೇಕು, ಆರ್ ಇಸ್ ಈಕ್ವಲ್ ಟು ಎಷ್ಟು ಅಂತ. ಯಾಕೆಂದರೆ ಇಲ್ಲಿ ತೀಟಾ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು ಪೈ ಆರ್ ಸ್ಕ್ವಯರನ್ನು ನಾವು ಲೆಕ್ಕದಲ್ಲಿ ಹಾಕ್ಕೊತೀವಿ. ತೀಟಾ ಮತ್ತು ಪೈ ಬೇಕು, ತೀಟಾ ಗೊತ್ತು, ಆರ್ನ ಕಂಡುಹಿಡಿಬೇಕು. ಸೊ ಅಂದರೆ ಇಲ್ಲಿ ಇದು 90 ಡಿಗ್ರಿ ಆಗಿರೋದ್ರಿಂದ ಪಿ ಒ ಕ್ಯೂ ತ್ರಿಭುಜದಲ್ಲಿ ಕರ್ಣವನ್ನು ಕಂಡುಹಿಡಿದ್ರೆ ಇದೇ ನಮಗೆ ಆರ್ನ ಬೆಲೆ ಸಿಗುತ್ತೆ. ಈ ಕರ್ಣ ಕಂಡುಹಿಡಿಬೇಕು. ಸೊ ಅಲ್ಲಿಗೆ ಪಿ ಒ ಸ್ಕ್ವಯರ್, ಪೈಥಾಗರಸ್ ನಿಯಮದಂತೆ ಪಿ ಒ ಸ್ಕ್ವಯರ್ ಇಸ್ ಈಕ್ವಲ್ ಟು ಪಿ ಕ್ಯೂ ಸ್ಕ್ವಯರ್ ಪ್ಲಸ್ ಒ ಕ್ಯೂ ಸ್ಕ್ವಯರ್. ಸೊ ಪಿ ಕ್ಯೂ ಸ್ಕ್ವಯರ್ ಅಂತಂದರೆ 16 ಸ್ಕ್ವಯರು ಪ್ಲಸ್ ಪಿ ಒ ಸ್ಕ್ವಯರ್ ಅಂದರೆ 12 ಸ್ಕ್ವಯರು. 16 ಸ್ಕ್ವಯರ್ ಅಂದರೆ 256 ಪ್ಲಸ್ 12 ಸ್ಕ್ವಯರ್ ಅಂದರೆ 144. ಕೂಡಿಸಿದ್ರೆ 6 4 10, 1 ಇದನ್ನು 9 1 10, 1 2 1 3 1 4 400. ಸೊ ಪಿ ಒ ಸ್ಕ್ವಯರ್ ಇಸ್ ಈಕ್ವಲ್ ಟು 400 ಆದರೆ ಪಿ ಒ ಇಸ್ ಈಕ್ವಲ್ ಟು ಎರಡು ಕಡೆ ಸ್ಕ್ವಯರ್ ರೂಟನ್ನು ತೆಗೆದ್ರೆ ಪಿ ಒ ಇಸ್ ಈಕ್ವಲ್ ಟು 20. ಸೊ ಅಲ್ಲಿಗೆ ನಮಗೆ ತೀಟಾದ ಬೆಲೆ ಇಲ್ಲಿ 20 ಅಂತ ಬಂತು. ಸೊ ಈಗ 90 ಡಿಗ್ರಿ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು 22 ಡಿವೈಡೆಡ್ ಬೈ 7 ಇಂಟು 20 ಮೈನಸ್ 16 ಇಂಟು 12, 12 72, 7 12 12 7 19, 192. ಸೊ ಇಲ್ಲಿ 7ರಿಂದ ಯಾವುದು ಡಿವೈಡ್ ಆಗದೇ ಇರೋದ್ರಿಂದ ಇದರ ವ್ಯಾಲ್ಯೂನ 3.14 ಅಂತ ಇಟ್ಕೊಂಡು ಲೆಕ್ಕ ಮಾಡಿದರೆ ಭಾಳ ಸುಲಭವಾಗಿ ಬರ್ತದೆ. 0 0 ಕ್ಯಾನ್ಸಲ್, 9 1 9 4 36, 4 1 4 5 20. ಸೊ ಇಲ್ಲಿ ಗುಣಾಕಾರ ಮಾಡಿದಾಗ ನಮಗೆ 3.14 ಬಂದಿರೋದ್ರಿಂದ 5 4 20ಕ್ಕೆ 0 2 5 1 5 2 7 5 3 15. ಸೊ ಇಲ್ಲಿ ಪೈ ಆರ್ ಸ್ಕ್ವಯರ್ ಅಂತಂದಾಗ ಇಲ್ಲಿ ಇನ್ನೊಂದು 20 ಹಾಕ್ಕೋಬೇಕು. 15.7 ಇಂಟು 20 ಸಹ ಗುಣಿಸ್ಕೋಬೇಕು. 20 ಬಿಟ್ಟೋಗಿತ್ತಲ್ಲಿ. ಸೊ ಗುಣಿಸಿದಾಗ 2 7 14ಕ್ಕೆ 4 1 2 5 15 1 16ಕ್ಕೆ 6 1 2 1 2 1 3 ಮೈನಸ್ 192 ಆಗುತ್ತೆ. ಇದು 364. ಇಲ್ಲಿ ಸೊ ಇಲ್ಲಿ ಒಂದು 0 ಇದೆ. ಇದನ್ನು ಗುಣಾಕಾರ ಮಾಡಿದಾಗ 2 ಬಿಂದುಗಳು ಸಹ ಕ್ಯಾನ್ಸಲ್ ಆಗಿ ಹೋಗ್ತದೆ. ಇಲ್ಲೊಂದು 2 0 ಬರ್ತದೆ. ಪಾಯಿಂಟ್ ಇಲ್ಲಿಡೋದ್ರಿಂದ -192. 364ರಲ್ಲಿ 192 ಕಳಿಬೇಕು. 4ರಲ್ಲಿ 2 ಕಳೆದ್ರೆ 2, 16ರಲ್ಲಿ 9 ಕಳೆದ್ರೆ 7, 2ರಲ್ಲಿ 1 ಕಳೆದ್ರೆ 1, 172 ಸೆಂಟಿಮೀಟರ್ ಸ್ಕ್ವಯರ್ ಅಂತಕ್ಕಂಥದ್ದು ಛಾಯೀಕೃತ ಭಾಗದ ವಿಸ್ತೀರ್ಣ ಆಗ್ತದೆ. ತಾಯಿಯ ವಯಸ್ಸು ಮಗನ ವಯಸ್ಸಿನ ವರ್ಗದ 2ರಷ್ಟಿದೆ. 8 ವರ್ಷಗಳ ನಂತರ ತಾಯಿಯ ವಯಸ್ಸು ಮಗನ ವಯಸ್ಸಿನ 3ರಷ್ಟಕ್ಕೆ 4 ವರ್ಷಗಳು ಹೆಚ್ಚಾಗುತ್ತವೆ. ಅವರ ಈಗಿನ ವಯಸ್ಸುಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಮಗನ ವಯಸ್ಸಿನ ಕಂಪೇರ್ ಮಾಡಿರೋದ್ರಿಂದ ಮಗನ ವಯಸ್ಸು ಎಕ್ಸ್ ಆಗಿರಲಿ ಅಂತ ಇಟ್ಕೊಳ್ಳೋಣ. ಮಗನ ವಯಸ್ಸು ಎಕ್ಸು, ತಾಯಿಯ ವಯಸ್ಸು ವೈ ಆಗಿರಲಿ ಅಂತ ಇಟ್ಕೊಳ್ಳೋಣ. ಸೊ ಎರಡೂ ಸಹ ಅನ್ನೋನು, ಎರಡನ್ನೂ ಕಂಡುಹಿಡಿಯ ಕೊಟ್ಟಿರೋದ್ರಿಂದ ಸೊ ತಾಯಿಯ ವಯಸ್ಸು ಏನು ಕೊಟ್ಟಿದ್ದಾರೆ ಅವರು, ತಾಯಿಯ ವಯಸ್ಸು ಈಸ್ ಈಕ್ವಲ್ ಟು ಮಗನ ವಯಸ್ಸಿನ ವರ್ಗದ 2ರಷ್ಟಿದೆ. ಮಗನ ವಯಸ್ಸಿನ ವರ್ಗದ 2ರಷ್ಟು ಅಂದರೆ ಇಲ್ಲಿ 2 ಬರ್ತದೆ. ಸೊ ಆವಾಗ ತಾಯಿಯ ವಯಸ್ಸನ್ನು ವೈ ಅಂತ ಇಟ್ಕೊಂಡಿದ್ದೀವಿ. ಮಗನ ವಯಸ್ಸು 2x² ಆಗ್ತದೆ. ವೈ ಇಸ್ ಈಕ್ವಲ್ ಟು 2x² ಅಂತಕ್ಕಂಥದ್ದು ಇದು ಸಮೀಕರಣ 1. ಎರಡನೇದು 8 ವರ್ಷಗಳ ನಂತರ ಅಂತಂದಾಗ ತಾಯಿಯ ವಯಸ್ಸು x+8 ಆಗುತ್ತೆ, ಮಗನ ವಯಸ್ಸು y+8 ಆಗುತ್ತೆ. ಸೊ ಹಾಗಾಗಿ ಇವರಿಬ್ಬರ ವಯಸ್ಸನ್ನು ನಾವಿಲ್ಲಿ ಲೆಕ್ಕಕ್ಕೆ ತಗೊಂಡಾಗ ಆವಾಗ ಕಂಪೇರ್ ಮಾಡಿದರೆ ತಾಯಿಯ ವಯಸ್ಸು ಮಗನ ವಯಸ್ಸಿನ 3ರಷ್ಟಕ್ಕಿಂತ 4 ವರ್ಷ ಜಾಸ್ತಿ ಆಗುತ್ತೆ. ಅಂದರೆ ತಾಯಿಯ ವಯಸ್ಸು ಮಗನ ವಯಸ್ಸಿನ 3ರಷ್ಟಕ್ಕಿಂತ ಅಂದರೆ 3 ಇಂಟು ಮಗನ ವಯಸ್ಸು +4 ಆಗುತ್ತೆ. ಆವಾಗ ತಾಯಿಯ ವಯಸ್ಸು ಅಂದರೆ y+8 ಇಸ್ ಈಕ್ವಲ್ ಟು
3 ಇಂಟು ಎಕ್ಸ್ ಪ್ಲಸ್ 8 ಪ್ಲಸ್ 4ಕ್ಕೆ ಸಮ. ಸೊ ಈಗ ನಾವು y ಜಾಗಕ್ಕೆ 2x² ಸಬ್ಸ್ಟಿಟ್ಯೂಟ್ ಮಾಡಿದರೆ ಇಲ್ಲಿ 2x² ಪ್ಲಸ್ 8 ಇಸ್ ಈಕ್ವಲ್ ಟು 3x ಪ್ಲಸ್ 8 ಮೂರಲಿ 24 ಪ್ಲಸ್ 4. ಸೊ ಇಲ್ಲಿ 2x² ಹಾಗೆ ಬರ್ಕೊಂಡು ಈ 3xನ ಈ ಕಡೆ ತಗೊಂಬಂದರೆ ಮೈನಸ್ 3x ಆಗ್ತದೆ. ಸೊ ಪ್ಲಸ್ 8 ಇಲ್ಲೇ ಇದೆ, 24 4 28, ಅದನ್ನು ಈ ಕಡೆ ತಗೊಂಬಂದರೆ ಮೈನಸ್ 28 ಇಸ್ ಈಕ್ವಲ್ ಟು 0 ಆಗುತ್ತೆ. 2x² ಮೈನಸ್ 3x 28ರಲ್ಲಿ 8 ಕಳೆದ್ರೆ ಮೈನಸ್ 20 ಇಸ್ ಈಕ್ವಲ್ ಟು 0. ನೋಡ್ರಿ, ಇದಕ್ಕೆ ನಾವು ಬಿಡಿಸ್ಬೇಕು ಇದನ್ನು 2x² ಮೈನಸ್ 3x ಮೈನಸ್ 20. ಸೊ ಇದನ್ನು 2 ಮತ್ತು 20 ಗುಣಿಸಿದರೆ 22ರಲ್ಲಿ 40 ಆಗುತ್ತೆ. ಗುಣಿಸಿದರೆ 40 ಬರಬೇಕು, ಕೂಡಿಸಿದರೆ ಅಥವಾ ಕಳೆದ್ರೆ 3 ಬರಬೇಕು. ಸೊ 8 5ಲಿ 40 ಬರುತ್ತೆ, 8 ಮತ್ತು 5. 2x² ಮೈನಸ್ 8x ಪ್ಲಸ್ 5x ಮೈನಸ್ 20 ಇಸ್ ಈಕ್ವಲ್ ಟು 0. 2xನ ಇಲ್ಲಿ ಕಾಮನ್ ತೆಗೆದ್ರೆ ನಮಗೆ x ಮೈನಸ್ 8 ಬರುತ್ತೆ. ಇಲ್ಲೂ ಸಹ x ಮೈನಸ್ 2 4 8 x ಮೈನಸ್ 4 ಬರುತ್ತೆ. ಸೊ ಇಲ್ಲೂ ಸಹ x ಮೈನಸ್ 4ಕ್ಕೆ ಬರಬೇಕು. ಸೊ ಪ್ಲಸ್ 5ನ ಇಲ್ಲಿ ಹೊರ ಕಾಮನ್ ತೆಗಿತಾ ಇದ್ದೀವಿ. ಸೊ ಅವಾಗ x ಮೈನಸ್ 4 ಇಂಟು 2x ಪ್ಲಸ್ 5 ಇಸ್ ಈಕ್ವಲ್ ಟು 0 ಬರುತ್ತೆ. ಸೊ x ಮೈನಸ್ 4 ಇಸ್ ಈಕ್ವಲ್ ಟು 0, 2x ಪ್ಲಸ್ 5 ಇಸ್ ಈಕ್ವಲ್ ಟು 0. ಸೊ ಇದು ಭಿನ್ನರಾಶಿ ಬರೋದ್ರಿಂದ ಇದನ್ನು ಬಿಟ್ಬಿಡ್ತೀವಿ, x ಇಸ್ ಈಕ್ವಲ್ ಟು 4. ಸೊ ಅಲ್ಲಿಗೆ ಮಗನ ವಯಸ್ಸು ಎಷ್ಟಾಗುತ್ತೆ? 4 ವರ್ಷ ಆಯಿತು. ಸೊ ತಾಯಿಯ ವಯಸ್ಸು ಎಷ್ಟಾಗ್ತದೆ? ತಾಯಿಯ ವಯಸ್ಸು ಇಸ್ ಈಕ್ವಲ್ ಟು y ಇಸ್ ಈಕ್ವಲ್ ಟು 2x² ತಗೊಂಡಿದ್ದೀವಿ. ಸೊ ದಟ್ ಇಸ್ ಈಕ್ವಲ್ ಟು 2 ಇಂಟು 4² ಆಗುತ್ತೆ. 4 4 16, 16 32. ಇದು ತಾಯಿಯ ವಯಸ್ಸು ಆಗ್ತದೆ. ಸೊ ಈಗ ಸ್ಟೂಡೆಂಟ್ಸ್ ಇಲ್ಲಿ ಮಧ್ಯಬಿಂದು ಕೊಟ್ಟಿದ್ದಾರೆ, ಇದರಿಂದ ಎಕ್ಸ್ನ ಬೆಲೆನ ಫಸ್ಟ್ ಕಂಡುಹಿಡ್ಕೋಬೇಕು ನಾವು. ಸೊ ಮಧ್ಯಬಿಂದು ಸೂತ್ರವನ್ನು ಉಪಯೋಗಿಸಿದ್ರೆ 9 6 ಮಧ್ಯಬಿಂದು ಆಯಿತು ಅಂತಂದರೆ x1 ಪ್ಲಸ್ x2 ಡಿವೈಡೆಡ್ ಬೈ 2 y1 ಪ್ಲಸ್ y2 ಡಿವೈಡೆಡ್ ಬೈ 2 ಹಾಕ್ಕೋಬೇಕು. ಸೊ ಆ್ಯಕ್ಚುಲಿ ಇದು x1 y1 ನಮಗೆ ಇದು ಒಂದೇ ಸಾಕು, ಇದೇನೆ y1 ಪ್ಲಸ್ y2 ಬೇಕಾಗಲ್ಲ. x1 ಪ್ಲಸ್ x2 ಇಸ್ ಡಿವೈಡೆಡ್ ಬೈ 2 ಇಸ್ ಈಕ್ವಲ್ ಟು 9. ಸೊ ಇದರಲ್ಲಿ x1 ಅಂದರೆ x ಪ್ಲಸ್ x2 ಅಂತಂದರೆ 12 ಬರ್ತಾರೆ, 12. x ಪ್ಲಸ್ 12 ಡಿವೈಡೆಡ್ ಬೈ 2 ಇಸ್ ಈಕ್ವಲ್ ಟು 9 ಆಗುತ್ತೆ. 9ನ ಆ ಕಡೆ ಕಳಿಸಿದರೆ ಅಲ್ಲ 2ನ ಆ ಕಡೆ ಕಳಿಸಿದರೆ 9 2ಲಿ 18. x ಪ್ಲಸ್ 12 ಇಸ್ ಈಕ್ವಲ್ ಟು 18. x ಇಸ್ ಈಕ್ವಲ್ ಟು 18 ಮೈನಸ್ 12, x ಇಸ್ ಈಕ್ವಲ್ ಟು 6. ಎಕ್ಸ್ ಬೆಲೆ ಗೊತ್ತಾಯಿತು. ಸೊ ಈಗ ಅವರು ಇದರ ವಿಸ್ತೀರ್ಣ ಕೊಟ್ಟಿದ್ದಾರೆ, ಇದರ ವಿಸ್ತೀರ್ಣ ಕಂಡುಹಿಡಿಬೇಕು ಅಂತ ಕೇಳಿದ್ದಾರೆ. ಸೊ ಫಸ್ಟು ಟೋಟಲಿ ತ್ರಿಭುಜ ಎ ಬಿ ಸಿಯ ವಿಸ್ತೀರ್ಣನ ಕಂಡುಹಿಡ್ಕೊಂಡ್ಬಿಡ್ಬೇಕು, ಆಮೇಲೆ ಕಳಿಬೇಕು. ಎ ಬಿ ಸಿಯ ವಿಸ್ತೀರ್ಣ ಇಸ್ ಈಕ್ವಲ್ ಟು ಅರ್ಧ ಇಂಟು, ನಾನು ಇದನ್ನು ಸೂತ್ರ ಬರೆಯೋದು ತೋರಿಸಿದ್ದೆ, ಎಕ್ಸ್ ಇಂಟು ವೈ ಮೈನಸ್ ವೈ ಪ್ಲಸ್ ಎಕ್ಸ್ ಇಂಟು ವೈ ಮೈನಸ್ ವೈ ಪ್ಲಸ್ ಎಕ್ಸ್ ಇಂಟು ವೈ ಮೈನಸ್ ವೈ, ಈ ಥರ ಬರ್ಕೊಂಡು ಮಾಡ್ರಿ ಅಂತ. ಈ ಥರ ಬರೆದಿದ್ರೆ ಸುಲಭವಾಗಿ ಬಂದಿರ್ತದೆ ನಿಮಗೆ. ಅರ್ಧ ಇಂಟು ಸ್ಕ್ವೇರ್ ರೂಟ್ ಆಫ್ ಅಲ್ಲ, ಅರ್ಧ ಇಂಟು ಅಷ್ಟೇ, ಸ್ಕ್ವೇರ್ ರೂಟ್ ಬಂತಿದ್ದು. ಸೊ ಇಲ್ಲಿ ನಾವು x1 1 2 3 ಹಾಕಬೇಕು, ಇಲ್ಲಿ 2 ಹಾಕಬೇಕು, 2 3 1 ಬರ್ತದೆ, ಇಲ್ಲಿ 3 ಹಾಕಬೇಕು, 3 1 2 ಬರ್ತದೆ. ಸೊ ಈಗ ನಾವು ಇದನ್ನು x1 ಅನ್ನು ನಾವಿಲ್ಲಿ x1 y1 ಇದಾಗಿದೆ, ಇದನ್ನು x2 y2 ಅಂತ ಇಟ್ಕೊಳ್ಳೋಣ, ಇದನ್ನು x3 y3 ಅಂತ ಇಟ್ಕೊಳ್ಳೋಣ. x1 ಅಂತಂದರೆ ಎಕ್ಸ್ನ ಬೆಲೆ ಇಲ್ಲಿ ಆಲ್ರೆಡಿ ಗೊತ್ತಾಗಿದೆ 6 ಇಂಟು y2 ಮೈನಸ್ y3. y2 ಅಂತಂದರೆ 2 ಮೈನಸ್ y3 ಅಂದರೆ 2 ಮೈನಸ್ 2, ಇದು 0 ಆಗೋಗುತ್ತೆ. ಮೈನಸ್ x2 ಅಂತಂದರೆ 2 ಇಂಟು y3 ಮೈನಸ್ y1. y3 ಅಂದರೆ 2, y1 ಅಂದರೆ 10, 2 ಮೈನಸ್ 10 ಪ್ಲಸ್ x3 ಅಂದರೆ 12 ಇಂಟು y1 ಮೈನಸ್ y2. y1 ಅಂದರೆ 10, y2 ಅಂದರೆ 2, 10 ಮೈನಸ್ 2. ಸೊ ದಟ್ ಈಸ್ ಈಕ್ವಲ್ ಟು ಅರ್ಧ ಇಂಟು, ಇದು ಪೂರ್ತಿ 0 ಆಯಿತು, 2 ಮೈನಸ್ 2 ಅಂದರೆ 0 ಆಯಿತು. ಇದು 10ರಲ್ಲಿ 2 ಕಳೆದ್ರೆ ಮೈನಸ್ 8, ಮೈನಸ್ ಇಂಟು ಮೈನಸ್ ಪ್ಲಸ್ಸು 8 2ಲಿ 16, 10ರಲ್ಲಿ 2 ಕಳೆದ್ರೆ 8, 12 8ಲಿ
96. ಸೊ ದಟ್ ಈಸ್ ಈಕ್ವಲ್ ಟು ಅರ್ಧ ಇಂಟು 16 ಪ್ಲಸ್ 96ನ ಕೂಡಿಸ್ಬೇಕು. 6 12 2 1 9 1 10 1 11 112 2 1 2 5 10 2 6 12. ಸೊ ಒಟ್ಟು ವಿಸ್ತೀರ್ಣ ತ್ರಿಭುಜದ ವಿಸ್ತೀರ್ಣ 56 ಬಂತು. ಸೊ ಚತುರ್ಭುಜದ ವಿಸ್ತೀರ್ಣ ಕಂಡುಹಿಡಿಬೇಕು. ಚತುರ್ಭುಜ PBCQನ ವಿಸ್ತೀರ್ಣ ಇಸ್ ಈಕ್ವಲ್ ಟು 56ರಲ್ಲಿ 12 ಸೆಂಟಿಮೀಟರ್ನ ಕಳಿಬೇಕು, ಸೆಂಟಿಮೀಟರ್ ಸ್ಕ್ವೇರ್ ಕಳಿಬೇಕು. 6ರಲ್ಲಿ 2 ಕಳೆದ್ರೆ 4, 5ರಲ್ಲಿ 1 ಕಳೆದ್ರೆ 4, 44 ಸೆಂಟಿಮೀಟರ್ ಸ್ಕ್ವೇರ್. ಈ ಥರ ಬರುತ್ತೆ ಇದು ಉತ್ತರ.